ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ನಾವು ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದರಲ್ಲಿ ಅಕ್ಕಿ ಹಪ್ಪಳ ಅಂತಲೂ ಮಾಡ್ತಾರೆ, ಉದ್ದು ಹೆಸರು ಹಾಕಿ ಮಾಡ್ತಾರೆ. ನಾವು ಇವತ್ತು ಉದ್ದಿನ ಬೇಳೆ ಹೆಸರು ಬೇಳೆ ಕೂಡಿಸಿ ಹಪ್ಪಳ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿರಿ. ನಾವು ಅಂಗಡಿಯಲ್ಲಿ ಪ್ಯೂರ್ ಇರಲ್ಲ ಅಂಥೇಳಿ ಹೊಲ್ದಾಗ ಬೆಳೆದಿದ್ರೆ ಈ ಥರ ಬೇಳೆ ಹೊಡಿಸ್ತೀವಿ. ಇಲ್ಲಾಂದ್ರೆ ಕಾಳನ್ನು ಕೊಂಡ್ಕೊಂಡು ಬೇಳೆ ಈ ಥರ ಹೊಡಿಸಿ ಸ್ವಚ್ಛ ಮಾಡಿ ಇಟ್ಕೊಂಡಿರ್ತೀವಿ ನೋಡಿರಿ. ಉದ್ದಿನ ಬೇಳೆನ ಈ ಥರ ಸ್ವಚ್ಛ ಮಾಡಿ ಇಟ್ಕೊಂಡಿರ್ತೀವಿ. ಒಂದು ಕಾಲು ಪಾವನಷ್ಟು ಉದ್ದಿನ ಬೇಳೆ ತೊಗೊಂಡೇನಿ. ಅದಕ್ಕೆ 2 ಪಾವು ಹೆಸರು ಬೇಳೆ ತೊಗೊಂಡೇನಿ ನೋಡಿರಿ. ಇವೆಲ್ಲ ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು. ಹಿಟ್ಟೆಲ್ಲ ಚೆನ್ನಾಗಿ ಬಂದ್ರೆ ಹಪ್ಪಳ ಸರಿಯಾಗಿ ಆಗ್ತಾವೆ, ಇಲ್ಲಾಂದ್ರೆ ಕೆಂಪು ಆಗ್ಬೋದು, ಅರೆದು ಹಾಕ್ತಾವೆ ನೋಡಿರಿ. 2 ಪಾವು ಹೆಸರು ಬೇಳೆ, 1 ಪಾವು ಉದ್ದಿನಬೇಳೆ. ನೀವು 1 ಜಾಂಬು ಉದ್ದಿನಬೇಳೆ, 2 ಜಾಂಬು ಹೆಸರು ಬೇಳೆ ಈ ಥರ ತೊಗೋಬೋದು, ಸ್ವಲ್ಪ ಪ್ರಮಾಣದಾಗ ಮಾಡಿದ್ರೆ. ಹಂಗೆ ಆಮೇಲೆ ಇದು ಹಪ್ಪದ ಖಾರ ಅಂತ ಹಾಕಿನಿ ನೋಡಿರಿ. ಆಮೇಲೆ ಮೆಣಸು ಒಂದು 10 ರೂಪಾಯಿ ಮೆಣಸಾದ್ರೆ ಸಾಕು. ಇದು ಹಪ್ಪದ ಖಾರ ಸ್ವಲ್ಪ ಹಾಕಬೇಕು. ಆಮೇಲೆ ಇದು ಚುರುಮುರಿ ಹಾಕಾಕತ್ತೀನಿ ನೋಡಿರಿ. ಚುಮ್ಮರಿ ಅಂತೀವಲ್ಲ, ಮಂಡಾಳು, ಅದಕ್ಕೆ ಸ್ವಲ್ಪ ಹಾಕಬೇಕು. ಭಾಳ ಹಾಕಿದ್ರೆ ಕೆಂಪು ಆಗ್ತಾವೆ ಕರಿದಾಗ ಸುಡು ಮುಂದೆ. ಹಾಗಾಗಿ ಸ್ವಲ್ಪ ಹಾಕಬೇಕು. ನಾ ಹಾಕಿನೆಲ್ಲ ಇಷ್ಟ ಆದ್ರೆ ಸಾಕು. ಮತ್ತು ಅದಕ್ಕೆ ಜೀರಿಗೆ ಹಾಕಾಕತ್ತೀನಿ ನೋಡಿರಿ. ಒಂದು 5 ಸ್ಪೂನ್ ಅದಾವೆ ಜೀರಿಗೆ, ಅಷ್ಟಾದ್ರೆ ಸಾಕು. ಜೀರಿಗೆ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಇದನ್ನೇನು ಮಾಡಬೇಕು, ಹಿಟ್ಟಿನ ಗಿರಣಿ ಒಳಗೆ ಹೋಗಿ ಹಿಟ್ಟು ಹಾಕ್ಸ್ಬೋದು. ಇಲ್ಲಪ್ಪ ಅಂದ್ರೆ ಮನೆಯಲ್ಲಿ ಮಿಕ್ಸಿಗೆ ಹಾಕಿಸ್ಬೋದು. ಮನೆಯಲ್ಲಿ ಮಿಕ್ಸಿಗೆ ಹಾಕೋದ್ರಿಂದ ಸಣ್ಣ ಆಗಂಗಿಲ್ಲ, ಸಣ್ಣ ಆಗಂಗಿಲ್ಲ, ಭಾಳ ಟೈಮ್ ಹಿಡಿತೈತಿ. ಹೀಗಾಗಿ ಹಿಟ್ಟಿನ ಗಿರಣಿ ಒಳಗೆ ಹಾಕ್ಸ್ಕೊಂಬರ್ಬೇಕು ನೋಡಿರಿ. ರಾಟಿ ಅಂತೀವಲ್ಲ, ಹೋಗಿ ರಾಟ್ಯಾಗ ಹಾಕ್ಸ್ಕೊಂಬಂದ್ಬಿಟ್ಟು ಹಿಟ್ಟು ಸಣ್ಣಗಾಗ್ತೈತಿ. ಇದು ಹಿಟ್ಟು ಹಾಕ್ಸ್ಕೊಂಬಂದ್ಮೇಲೆ ಅದಕ್ಕೆ ಖಾರನ ಹಾಕ್ಬೇಕು ನೋಡಿರಿ. ಹೆಂಗೆ ಏನು ಮಾಡಬೇಕು, ಮೊದಲು ಮೆಣಸಿನ್ಕಾಯಿ 1 ಪಾವು kg ಮೇಲೆ ಐತಿ. ಖಾರ ಬೇಕಂದ್ರೆ ಜಾಸ್ತಿ ಮೆಣಸಿನ್ಕಾಯಿ ತೊಗೋಬೇಕು. ಕರಿಬೇವು, ಬೆಳ್ಳುಳ್ಳಿ, ಮತ್ತು ಕೊತ್ತಂಬರಿ ಜಾಸ್ತಿ ಇರಬೇಕು. ಇಲ್ಲಿ ನೋಡಿರಿ, ಮೆಣಸಿನ್ಕಾಯಿನ ಮೊದಲು ಕುದಿಯೋಕೆ ಇಡಬೇಕು. ಅವನ್ನ ಕುದಿಸ್ಬೇಕು. ಅಂದ್ರೆ ಕುದಿಸಿ ಹಾಕೋದ್ರಿಂದ ಹಪ್ಪ ಕರಿಯೋ ಮುಂದೆ ಘಾಟ್ ಆಗಂಗಿಲ್ಲ. ಹೀಗಾಗಿ ಅವನ್ನ ಕುದಿಸಿ ಖಾರ ಹಾಕ್ಬೇಕು ನೋಡಿರಿ. ಮೆಣಸಿನ್ಕಾಯಿನ ಇವನ್ನ ಮೊದಲು ಕುದಿಸೋಣ. ಮೆಣಸಿನ್ಕಾಯಿ ಈಗೇನು ಮಾಡೋಣ, ಮೆಣಸಿನ್ಕಾಯಿನ ಕುದಿಯೋಕೆ ಇಡಾಕತ್ತೀನಿ ನೋಡಿರಿ. ಇದಕ್ಕೆ ಲೈಟಾಗಿ ಒಂದು 4 ಹೆಸರಣ್ಣೆ ಅಷ್ಟು ಕರಿಬೇವು ಹಾಕಬೇಕು. ಕುದಿಯೋಕೆ ಹಾಕೋ ಮುಂದೆ ಮೆಣಸಿನ್ಕಾಯಿನ ಹಾಕಿ ಕುದಿಯೋಕೆ ಇಡಬೇಕು. ಇಲ್ಲಿ ನೋಡಿ, ಗಿರಣಿ ಒಳಗೆ ಹಿಟ್ಟು ಹಾಕ್ಸ್ಕೊಂಬಂದೀವಿ. ಈಗ ಹಿಟ್ಟು ರೆಡಿ ಆಯ್ತು, ಸಣ್ಣಗೆ ಹಾಕ್ಯಾರ. ಇಲ್ಲೇ ಕುದಿಯಕತ್ತೈತೆ ನೋಡಿರಿ. ಖಾರನ ಕುದ್ದಾದ್ಮೇಲೆ ನೀರು ಬಸ್ತು ನೋಡಿರಿ. ಸಾಣಿಗೆ ಒಳಗೆ ಹಾಕಿನಿ, ನೀರು ಬಸ್ದಿಂದ ಮಿಕ್ಸಿಗೆ ಹಾಕೋಣ ಪೇಸ್ಟ್ ಮಾಡೋಕೆ. ಅದಕ್ಕೇನು ಮಾಡೀನಿ, ಕರಿಬೇವು, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕೀನಿ. ಅದಕ್ಕೆ 1 ಕಪ್ನಾಗಷ್ಟು ಉಪ್ಪು ಹಾಕೀನಿ. 2 ಕಪ್ ತೊಗೊಂಡೇನು ನಾ ಅಷ್ಟು ಖಾರಕ್ಕೆ ರೀ. ನೋಡಿರಿ, ಈ ಥರ ಸಣ್ಣಗೆ ಪೇಸ್ಟ್ ಮಾಡಬೇಕು. ದೊಡ್ಡ ಜಾರ್ನಾಗ ಹಾಕಿದ್ರೆ ಒಂದು ಸರಿ ಆಗುತ್ತೆ. ಇನ್ನು ಸಣ್ಣ ಜಾರ್ನಾಗ ಸಣ್ಣ ಆಗುತ್ತೆ ಅಂಥೇಳಿ ಹಾಕಾಕತ್ತೀನಿ ನೋಡಿರಿ. ಮತ್ತು ಮೆಣಸಿನ್ಕಾಯಿ ಉಪ್ಪು ಹಾಕೀನಿ. 2 ಕಪ್ ತೊಗೊಂಡು ನಾನು ಉಪ್ಪು. ಮೇಲೆ ಕಮ್ಮಿ ಬಿದ್ದರೆ ಅದು ಮುಂದೆ ಹಾಕ್ಬೋದು. ಈಗ ಏನು ಮಾಡೋಣ, ಹಿಟ್ಟನ್ನು ಸಾಣಿಗಿಡೋಣ. ಪೇಸ್ಟ್ ರೆಡಿ ಆಯ್ತಲ್ಲ, ನಾ ಮಾಡೋ ರೀತಿಯೊಳಗೆ ಮಾಡಿರಿ. ಮಾಡೋಕ್ಕೆ ಬರ್ಲಾರ್ದರ ಸತೆ ಮಾಡ್ಬೋದು ನೋಡಿರಿ. ಈ ವಿಧಾನದಾಗ ಮಾಡಿದ್ರೆ ನೋಡಿರಿ. ಈಗ ಸಾಣಿಗೆ ಹಿಡಿದೀನಿ. ಇದನ್ನೇನು ಮಾಡೋಣ, ಹಚ್ಚಕ್ಕೆ ಒಂದು ಸ್ವಲ್ಪ ಹಿಟ್ಟು ತೆಗ್ದೀನಿ. ಉಳಿದಷ್ಟು ನಾದಾಕತ್ತೆ ನೋಡಿರಿ. ನಾನು
ಖಾರ ಏನು ರುಬ್ಬಿರ್ತೀವಲ್ಲ ಅದನ್ನು ಹಾಕೋಣ. ನೋಡಿರಿ ಅದನ್ನ ಹಾಕಕತ್ತೀನಿ. ಅದನ್ನೇನು ಮಾಡೋಣ, ಸರಿಯಾಗಿ ಕಲಿಸ್ಬೇಕೆಲ್ಲ. ಅರ್ಧ ಅದ್ರಾಗನ ಇಟ್ಟು ಮೆದು ಆಗ್ತೈತಿ. ಆಮೇಲೆ ಸ್ವಲ್ಪ ನೀರು ಹಾಕಿ ನಾದಬೇಕು, ಭಾಳ ಗಟ್ಟಿರ್ಬೇಕು. ಮೇನ್ ಇಂಪಾರ್ಟೆಂಟ್ ಇದ್ರಾಗ ಇಟ್ಟು ಗಟ್ಟಿ ನಾದದ ನೋಡಿರಿ. ಅಳಕ್ಕಾದ್ರೆ ಇಟ್ಟು ಲಟ್ಸಕ್ಕೆ ಬರಂಗಿಲ್ಲ, ಹರಿತಾವೆ. ಉಪ್ಪು ಕಮ್ಮಿ ಆದ್ರೆ ಈಗ ನಾದು ಮುಂದೆ ಹಾಕ್ಬೋದು. ನೋಡಿರಿ ನಾವು ಸ್ವಲ್ಪ ಹಾಕೀನಿ. ಇಟ್ಟು ಸರಿಯಾಗಿ ಗಟ್ಟಿಯಾಗ ನಾದ್ಬೇಕು ನೋಡಿರಿ. ರಾತ್ರಿ ಇದನ್ನೇನು ಮಾಡಬೇಕು, ನಾವು ನಾಳೆ ಹೆಂಗೆ ಮಾಡ್ತೀವಪ್ಪ ಅಂದಾಗ ಹಿಂದಿನ ದಿನ ರಾತ್ರಿ ನಾದಿಡ್ಬೇಕು, ಅಂದ್ರೆ ನೆನಿತೈತದೆ ಹಿಟ್ಟು. ಸ್ವಲ್ಪ ಲೈಟಾಗಿ ನೀರು ಹಾಕಿ ನಾದ್ಬೇಕು ನೋಡಿರಿ. ನಾದಿನಿ ಈ ಥರ ಇಷ್ಟು ಗಟ್ಟಿ ಇರಬೇಕು. ಕಲ್ಲು ಅದಂಗೆ ಆಗಿರ್ಬೇಕು. ಅಂದ್ರೆ ಮುಂಜಾನೆ ಬೆಳಗ್ಗೆ ಏನತ್ತೆ ಅದನ್ನು ನೆನೆದು ಸ್ವಲ್ಪ ಮೆದು ಬಂದಿರ್ತೈತಿ. ಹಿಂಗಾಗಿ ಎಷ್ಟು ಗಟ್ಟಿ ನಾದ್ತೀವಿ ಅಷ್ಟು ಚಲೋ ಇದು. ಅಂದ್ರೆ ಜಿಗಿ ಇರ್ತೈತಿ, ಉದ್ದಿನ ಬೇಳೆ ಹೆಸ್ರು ಬೇಳೆ ಹಾಕಿರ್ತೀವಲ್ಲ, ಹಿಂಗಾಗಿ ಲಟ್ಸೋ ಮುಂದೆ ಅರಿಯಂಗಿಲ್ಲ. ನೋಡಿರಿ ಬೆಳಗ್ಗೆ ನಾನು ಇದನ್ನೇನು ಮಾಡೋಣ, ರಾತ್ರಿ ಮೇಲೆ ಒಂದು ಬಟ್ಟೆ ಹಾಕಿ ಮುಚ್ಚಿಟ್ಬಿಡೋಣ. ಪ್ಲೇಟ್ ಮುಚ್ಚಿ ಬೆಳಗ್ಗೆ ಏನೈತಿ ನೋಡಿರಿ. ಬೆಳಗ್ಗೆ ಆಗಿಂದ ಮರುದಿನ ಮಾಡಕತ್ತಿದ್ದೆ ವಿಡಿಯೋ ಇದು. ನಾ ವಿಡಿಯೋದಾಗ ತೋರ್ಸಕತ್ತೀನಿ. ಇದೇನೈತಿ ಮರುದಿನ ಈ ಥರ ಆಗಿರ್ತೈತಿ ನೋಡಿರಿ ಹಿಟ್ಟು. ಇದನ್ನೇನು ಮಾಡ್ಬೇಕು, ಕಟ್ಟಿರ್ತೈತಲ್ಲ ಒಂದು ಸ್ವಲ್ಪ ಕಲ್ಲು ತೊಗೊಂಡು ಜಜ್ಬೇಕು. ಜಜ್ಜಿ ಮೆದು ಮಾಡಬೇಕು, ಅಂದ್ರೆ ಲಟ್ಸಕ್ಕೆ ಹದ ಬರ್ತೈತಿ. ಈ ಥರ ಜಜ್ಬೇಕು ನೋಡಿರಿ. ನೋಡಿರಿ ಈ ಥರ ಜಜ್ಜಿ ಮೆದು ಮಾಡಬೇಕು. ಮೆದು ಆದಮೇಲೆ ಎಲ್ಲ ಜಜ್ಜಿದಾದ್ಮೇಲೆ ಅವನ್ನ ಈ ಥರ ಉದ್ದಕ್ಕೆ ಹಿಟ್ಟನ್ನ ಉಳ್ಳಿ ಅರಿಯೋಕೆ ಉದ್ದಕ್ಕೆ ಮಾಡಿಕೊಂಡು ಈ ಥರ ಉಳ್ಳಿಗಳನ್ನು ಮಾಡ್ಬೇಕು ನೋಡಿರಿ. ಇಷ್ಟು ಪ್ರಮಾಣದಲ್ಲಿ ಆದ್ರೆ ಸಾಕು, ಅಂದವಣಿ ಆಗ್ತಾವೆ ನೋಡಿರಿ. ಇಷ್ಟು ಉಳ್ಳಿ ಆಗ್ಬೇಕು. ಇವನ್ನೇನು ಮಾಡ್ಬೇಕು, ಹಿಟ್ಟಿನೊಳಗೆ ಹಾಕಬಾರ್ದು, ಒಂದು ಮೇಲೆ ಬಟ್ಟೆ ಮುಚ್ಚಬೇಕು ಉಳ್ಳಿಗಳನ್ನು ಮಾಡಿಟ್ಟಿಂದ. ಇಲ್ಲಾಂದ್ರೆ ಬಿರುಕು ಮಾಡೋ ಮುಂದಂದ ಹಿಟ್ಟಿನಾಗ ಹಾಕಿ ಲಟ್ಸೋ ಮುಂದೆ ಹಿಟ್ಟಿನಾಗ ಎದ್ದೆತ್ತಿ ಇಲ್ಲಿ ಲಟ್ಟಿಸ್ಬೇಕು. ಅದ ಹಿಟ್ಟು ಹಾಕ್ಸಿ ಬಂದಿರ್ತೀವಲ್ಲ, ಅದ ಹಿಟ್ಟನ್ನು ತೊಗೋಬೇಕು. ಈಗ ಉದ್ದಿನ ಬೇಳೆ ಹೆಸ್ರು ಬೇಳೆ ಎಲ್ಲ ಹಿಟ್ಟು ಹಾಕ್ಸಿವಲ್ಲ, ಹಪ್ಪಳದ ಹಿಟ್ಟು ಅದನ್ನು ಎದ್ದು ಲಟ್ಟಿಸ್ಬೇಕು ನೋಡಿರಿ. ನಾವು ಸ್ವಲ್ಪ ಪೂರ್ತಿಯಾಗಿ ತೆಗೆದಿದ್ದೆ. ಲಟ್ಟಿಸಿದಾದ್ಮೇಲೆ ಫ್ಯಾನಿನ ಗಾಳಿಗೆ ಒಳಗನ ಹಾರಿ ಹಾಕ್ಬೇಕು. ಅವು ಒಂದು ಸ್ವಲ್ಪ ಹಾರಿ ಆದಮೇಲೆ ಮರುದಿನ ಬಿಸಿಲಿಗೆ ಹಾಕಿ ಮ್ಯಾಗ ಮುಚ್ಬೇಕು ನೋಡಿರಿ. ನಾನು ಫ್ಯಾನಿನ ಗಾಳಿಗೆ ಬಿಳಿ ಬಟ್ಟೆ ಮೇಲೆ ಹಾಕಕತ್ತೇನೆ. ಆದಷ್ಟು ಬಿಳಿ ಬಟ್ಟೆ ಮೇಲೆ ಹಾಕೋದು ಚಲೋ, ಅಂದ್ರೆ ಕಲರ್ ಆಗ್ತಲ್ಲ. ಸೀರೆ ಒಳಗೆ ಹಾಕಿದ್ರೆ ನಡೀತದೆ. ಈ ಥರ ಹಿಟ್ಟು ಭಾಳ ಹಚ್ಬೇಡ್ರಿ. ಅದು ಹಂಗೆ ಇಟ್ಟಾಗ ಭಾಳ ದಿನ ಇಟ್ಟಿದ ಮೇಲೆ ಹುಳ ಆಗ್ತಾವೆ. ಹೀಗಾಗಿ ಸ್ವಲ್ಪ ಹಿಟ್ಟು ಹಚ್ಚಿರಿ. ನೋಡಿರಿ ಈ ಥರ ಇವನ್ನೇನು ಮಾಡಬೇಕು, ಫ್ಯಾನಿನ ಗಾಳಿಗೆ ಒಳಗನ ಹಾಕಕತ್ತೀನಿ ನಾನು. ಹಾಕಿ ಅವು ಸ್ವಲ್ಪ ಹಾರ್ತಾವೆ. ಆಮೇಲೆ ಮರುದಿನ ಬಿಸಿಲಿಗೆ ಹಾಕ್ತೀನಿ ನೋಡಿರಿ ನಾನು.
ಹಾಕಿ ಮಾಡಿದ ಮೇಲೆ ಈ ಥರ ನೋಡಿರಿ. ಮತ್ತು ಅಷ್ಟಾದಮೇಲೆ ಹಾರಕ್ಕೆ ಹಾಕಿ ಮತ್ತು ಲಟ್ಸಕತ್ತೀನಿ ನೋಡಿರಿ ಹಿಟ್ಟು. ನೋಡಿರಿ ಈ ಥರ ಬರ್ತಾವೆ ರೌಂಡಾಗಿ. ಅದು ಮುಂದನ ಗಟ್ಟಿಯಾಗಾದ್ರೆ ಈ ಥರ ಬರ್ತಾವೆ, ಒಳಕ್ಕಾದ್ರೆ ಬರಲ್ಲ ನೋಡಿರಿ. ಈ ಥರ ಎಷ್ಟು ಚೆಂದಾಗ್ಯಾವು ನೋಡಿರಿ. ಈ ಥರ ಲಟ್ಟಿಸಿ ಪ್ಲೇಟ್ ಒಳಗೆ ಹಾಕಿ ಆಮೇಲೆ ಫ್ಯಾನಿನ ಗಾಳಿಗೆ ಹಾಕಿಂದ ಆರಿದ್ದು ನೋಡ್ರಿ ಅವು. ಈಗ ಏನು ಮಾಡಕತ್ತೀನಿ, ಬಿಸಿಲಿಗೆ ಹಾಕಕತ್ತೀನಿ. ಮರುದಿನ ನಾನು ಬಿಸಿಲಿಗೆ ಬಟ್ಟೆನ ಒಯ್ದು ಹಾಕಿದ್ರೆ ನಡೀತೈತಿ. ಒಂದು ತೋತ್ರ ಹಾಸಿ ಅದರ ಮೇಲೆ ಹಾಕಕತ್ತೀನಿ ನೋಡ್ರಿ ನಾನು. ಹಾಕಿ ಎಲ್ಲವನ್ನು ಈ ಥರ ಬಿಡಿ ಬಿಡಿಯಾಗಿ ಹಾಕ್ಬೇಕು. ಎರಡು ದಿನ ಹಾಕಿದ್ರೆ ಸಾಕು, ಒಣಗ್ತಾವೆ. ಇವಕ್ಕೆ ನೇರ ಬಿಸಿಲು ಬಿಡಬಾರ್ದು, ಹೀಗಾಗಿ ಮೇಲೆ ಬಟ್ಟೆ ಹಾಕ್ಬೇಕು. ನೋಡ್ರಿ ಹೆಂಗಾಗ್ಯಾವ. ಇದಕ್ಕೆ ಕೆಂಪು ಖಾರನ ಹಾಕ್ತಾರೆ, ನಾನು ಹಸಿ ಖಾರ ಹಾಕಿನಿ ನೋಡ್ರಿ. ನೋಡಿರಿ ಎಷ್ಟಾಗ್ಯಾವ, ಎಷ್ಟಕ್ಕೊಂಡಾಗ್ಯಾವ ನೋಡಿರಿ. ಮೇಲೆ ಏನು ಮಾಡಬೇಕು, ಮೇಲೆ ಬಟ್ಟೆ ಮುಚ್ಚಬೇಕು. ನೇರವಾದ ಬಿಸಿಲು ಬಡಿಬಾರ್ದು ಹಪ್ಪಳಕ್ಕೆ. ಹೀಗಾಗಿ ಈ ಥರ ತೆಳ್ಳಂದು ಬಟ್ಟೆ ಹಾಕಬೇಕು ನೋಡಿರಿ. ಹಾಕಿ ಒಂದೆರಡು ದಿನ ಒಣಗಿಸಿ ಸಾಕಿದು. ನೋಡಿರಿ ಕರ್ರದನ್ನು ತೋರ್ಸಾಕತ್ತೀನಿ ನಾನು. ಇವನು ಸುಡಲು ಬೋದು, ಸುಟ್ಟು ತಿನ್ನೋದು ಟೇಸ್ಟ್ ಆಗ್ತಾವೆ. ನಾವು ಒಂದೆರಡು ಕರ್ದು ತೋರಿಸ್ತೀನಿ ನೋಡಿರಿ. ನೋಡಿರಿ ಎಷ್ಟು ರುಚಿಯಾಗ್ಯಾವ.